ಹಿಂದೂ ಮುಸ್ಲಿಂ ನಡುವೆ ಘರ್ಷಣೆ ಸೃಷ್ಟಿಸುವುದಕ್ಕೆ ಎಂತೆಂಥ ಕುಕೃತ್ಯಗಳು ನಡೆಯುತ್ತವೆ ಅನ್ನೋದನ್ನು ಮಹಾರಾಷ್ಟ್ರದ ಈ ವಿಡಿಯೋ ಸಾಬೀತುಪಡಿಸುತ್ತದೆ. ಮೇ 28 ಬಕ್ರೀದ್ನ ದಿನ ಮಹಾರಾಷ್ಟ್ರದ ಅಹಮದ್ ನಗರದ ಕೋತ್ವಾಲಿ ಪೊಲೀಸ್ ಠಾಣೆಯ ಬಳಿಯ ಬ್ರಾಹ್ಮಣ ಗಲ್ಲಿ ಉದ್ವಿಗ್ನವಾಗುತ್ತದೆ. ಈ ಗಲ್ಲಿಯಲ್ಲಿ ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಮಾಂಸದ ತುಂಡುಗಳು ಸಿಗ್ತವೆ. ಹೇಳಿ ಕೇಳಿ ಬಕ್ರೀದ್ ದಿನ ಮುಸ್ಲಿಮರು ಮಾಂಸಾಹಾರ ಮಾಡ್ತಾರೆ. ಆದ್ರಿಂದ ಹೀಗೆ ಬ್ರಾಹ್ಮಣರ ಗಲ್ಲಿಯಲ್ಲಿ ಮಾಂಸದ ತುಂಡುಗಳನ್ನು ಎಸೆದಿರುವವರು ಮುಸ್ಲಿಮರೇ ಎಂಬ ಪೂರ್ವಗ್ರಹ ಎಲ್ಲೆಡೆ ನಡೆಯುತ್ತದೆ. ಪೊಲೀಸರು ತಕ್ಷಣ ತನಿಖೆಗಿಳಿಯುತ್ತಾರೆ. ಸುಮಾರು 150ಕ್ಕಿಂತಲೂ ಅಧಿಕ ಸಿಸಿಟಿವಿ ಫುಟೇಜ್ಗಳನ್ನು ಪರಿಶೀಲಿಸುತ್ತಾರೆ. ಆಗ ಬುರ್ಖಾಧಾರಿ ಮಹಿಳೆಯೊಬ್ಬಳು ಆ ಗಲ್ಲಿಯಲ್ಲಿ ಮಾಂಸದ ತುಂಡನ್ನು ಎಸೆದು ಹೋಗುವುದು ಕಾಣಿಸುತ್ತದೆ. ಆ ಕ್ಷಣಕ್ಕೆ ಹೀಗೆ ಮಾಂಸದ ತುಂಡನ್ನು ಎಸೆದಿದ್ದು ಮುಸ್ಲಿಂ ಎಂಬುದು ಖಚಿತವಾಗ್ತದೆ. ಆದರೆ ಪೊಲೀಸರು ಆ ಮಹಿಳೆ ಯಾರು ಎಂದು ಹುಡುಕುತ್ತಾ ಹೋಗ್ತಾರೆ. ಹಾಗೆ ಹೋದಾಗ ಅಚ್ಚರಿಯೊಂದು ಅವರನ್ನ ಎದುರಾಗ್ತದೆ. ಯಾಕೆಂದ್ರೆ ಬುರ್ಖಾ ಧರಿಸಿದ ಮಹಿಳೆ ಮುಸ್ಲಿಂ ಆಗಿರಲಿಲ್ಲ. ಸ್ವಾತಿ ವಿಕ್ರಮ್ ಭೋಸ್ಲೆ ಎಂಬ 39 ವರ್ಷದ ಹಿಂದೂ ಮಹಿಳೆಯಾಗಿದ್ಲು. ಆಕೆ ಬುರ್ಖಾ ಧರಿಸಿ ಆ ಮಾಂಸದ ತುಂಡನ್ನ ಬ್ರಾಹ್ಮಣರ ಗಲ್ಲಿಯಲ್ಲಿ ಎಸೆದಿದ್ಲು. ಪೊಲೀಸರು ಆಕೆಯನ್ನು ಅರೆಸ್ಟ್ ಮಾಡ್ತಾರೆ. ಮಾತ್ರ ಅಲ್ಲ, ಹಾಗೆ ಕೆಲಸ ಮಾಡಿದ ಪೊಲೀಸರನ್ನ ಸ್ಥಳೀಯರು ಅಭಿನಂದಿಸುತ್ತಾರೆ. ಅದಕ್ಕಿಂತ ಮೊದಲು ಆ ಗಲ್ಲಿಯಲ್ಲಿ ತೀವ್ರ ವಿದ್ವಿಗ್ನತೆ ಉಂಟಾಗಿತ್ತು. ತನಿಖೆ ನಡೆಸುವಂತೆ ಪೊಲೀಸರಿಗೆ ಮನವಿಯನ್ನ ಮಾಡಲಾಗಿತ್ತು. ಈಕೆ ಭಿಕ್ಷಾಟನೆ ನಡೆಸಿ ಕುಟುಂಬ ಜೀವನ ನಡೆಸುತ್ತಿದ್ದಾಳೆ ಅಂತ ವರದಿ ಇದೆ. ಈ ಘಟನೆಯನ್ನು ಸ್ಥಳೀಯ ಡಿಜಿಟಲ್ ಮೀಡಿಯಾಗಳು ಮತ್ತು ಸೋಷಿಯಲ್ ಮೀಡಿಯಾಗಳು ದೊಡ್ಡ ಪ್ರಮಾಣದಲ್ಲಿ ಹಂಚಿಕೊಂಡಿವೆ. ಇದೇ ವೇಳೆ ಮಹಾರಾಷ್ಟ್ರ ಶಾಸಕ ಹೈಕೋರ್ಟ್ ವಕೀಲ ಮತ್ತು ಓವೈಸಿ ಪಕ್ಷದ ರಾಷ್ಟ್ರೀಯ ವಕ್ತಾರರಾದ ವಾರಿಸ್ ಪಠಾಣ್ರು ಈ ಘಟನೆಯ ವಿಡಿಯೋವನ್ನು ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಸಮಾಜದಲ್ಲಿ ಮುಸ್ಲಿಮರನ್ನ ಕಟಕಟೆಯಲ್ಲಿ ನಿಲ್ಲಿಸುವುದಕ್ಕೆ ಮತ್ತು ಅವರನ್ನ ಹಿಂದೂಗಳ ವಿರೋಧಿ ಎಂದು ಬಿಂಬಿಸುವುದಕ್ಕೆ ಎಂತೆಂಥ ಸಂಚುಗಳು ನಡೆಯುತ್ತಿವೆ ಅನ್ನೋದಕ್ಕೆ ಈ ಸ್ವಾತಿ ಭೋಸ್ಲೆ ಒಳ್ಳೆಯ ಉದಾಹರಣೆಯಾಗಿದ್ದಾರೆ. ಒಂದು ವೇಳೆ ಪೊಲೀಸರು ಸಮರ್ಪಕ ತನಿಖೆ ನಡೆಸದೇ ಇರ್ತಿದ್ರೆ ಮುಸ್ಲಿಮರೇ ಈ ಕೃತ್ಯ ಎಸಗಿದ್ದಾರೆ ಎಂದು ನಂಬಿಸಲಾಗ್ತಿತ್ತು. ಅಲ್ಲದೆ ಸ್ವಾತಿ ಬುರ್ಖಾ ಹಾಕಿ ಈ ಕೃತ್ಯ ಎಸಗಿದ್ದಾರೆ. ಈ ಮೂಲಕ ಉದ್ದೇಶಪೂರ್ವಕವಾಗಿ ಅವರು ಹೀಗೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆದ್ರಿಂದ ಯಾವುದೇ ಸಮಾಜಘಾತುಕ ಕೃತ್ಯ ನಡೆದರೂ ತಕ್ಷಣ ತೀರ್ಮಾನಕ್ಕೆ ಬರಬೇಡಿ. ಪೊಲೀಸ್ ತನಿಖೆಯ ಬಳಿಕ ನಿರ್ಧರಿಸಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.